ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇವತ್ತು ನಮ್ಮ ಮನೆಗೆ ನಮ್ಮ ತಾಯರು ಹಾಗೆ ನಮ್ಮ ಚಿಕ್ಕಮ್ಮ ಬಂದಿದ್ದರು. ಈ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಅವರು ನಮ್ಮ ಅಮ್ಮ, ಹಾಗೆ ಪಕ್ಕದಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರಲ್ಲ ಅವರು ನಮ್ಮ ಚಿಕ್ಕಮ್ಮ. ಇಬ್ಬರು ಸೇರಿ ನಮ್ಮ ಮನೆಗೆ ಮಕ್ಕಳಿಗೆ ರಜೆ ಇದೆ ಅಂತೇಳಿ ಕ್ರಿಸ್ಮಸ್ ರಜೆಗೋಸ್ಕರ ನಮ್ಮ ಮನೆಗೆ ಬಂದಿದ್ದರು. ನಮ್ಮ ತಾಯರು ನಮ್ಮ ಅಣ್ಣನ ಮಕ್ಕಳಿಗೆಲ್ಲ ಕರ್ಕೊಂಡು ರಜೆಗೆ ನಮ್ಮ ಮನೆಗೆ ಹೋಗ್ಬರೋಣ ಅಂಥೇಳಿ ಬಂದಿದ್ದರು. ಇಬ್ಬರು ಬಂದರೆ ನನಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಕೊಡೋದಿಲ್ಲ ಫ್ರೆಂಡ್ಸ್. ಅವರು ತಾವೇ ಮಾಡಬೇಕು ಎಲ್ಲವನ್ನು. ನನಗೆ ಫುಲ್ ರೆಸ್ಟ್ ಕೊಟ್ಬಿಡ್ತಾರೆ. ಹಾಗೆ ನಾನು ವಿಡಿಯೋ ಮಾಡಲಿಕ್ಕೆ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು. ಅವರು ಬಂದಾಗಿನಿಂದ ನನಗೆ ದಿನಗಳು ಹೇಗೆ ಹೋದವು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಎಂಜಾಯ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಹಾಗೆ ಮಕ್ಕಳೆಲ್ಲ ಇಲ್ಲಿ ಹೊರಗಡೆ ಓದ್ತಾ ಕೂತ್ಕೊಂಡಿದ್ರು. ಅವ್ರದ್ದು ಸಹ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಎಂಜಾಯ್ ಮಾಡ್ತಾಯಿದ್ರು ರಜೆನ. ನನ್ನ ಮಗನಿಗೆ ಕ್ರಿಸ್ಮಸ್ ರಜೆ ಇರಲಿಲ್ಲ ಫ್ರೆಂಡ್ಸ್ ಅವನಿಗೆ. ಆದರೆ ಈ ಮಕ್ಕಳಿಗೆ ರಜೆ ಇರೋ ಕಾರಣ ನಾನೇ ಬನ್ನಿ ಒಂದು ಸ್ವಲ್ಪ ದಿವಸ ಮಕ್ಕಳಿಗೆ ಕರ್ಕೊಂಡು ಅಂಥೇಳಿ ಕರೆಸ್ಕೊಂಡಿದ್ದೀನಿ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಸ್ವಲ್ಪ ಹೋಮ್ವರ್ಕ್ ಮುಗಿಸ್ಕೊಳ್ಳೋಣ ಅಂಥೇಳಿ ಹೋಮ್ವರ್ಕ್ ಮಾಡ್ತಾಯಿದ್ರು. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ನಾವು ಅವರಿಗೆಲ್ಲ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ವಿ. ರೆಡಿ ಆಗ್ತಾ ಟೈಮಿಗೆ ಪ್ಯಾಂಟ್ ಹಾಕೋ ಅವ್ರ ಅಕ್ಕನಿಗೆ ಮಗು ನಿಂತ್ಕೊಂಡಿದ್ದಾಳಲ್ಲ, ರೆಡ್ ಕಲರ್ ಟಿ ಶರ್ಟ್ ಹಾಕ್ಕೊಂಡು 7 ತಿಂಗಳಲ್ಲಿ ಹುಟ್ಟಿರೋ ಮಗು ಫ್ರೆಂಡ್ಸ್ ಅದು. ಆದರೆ ತುಂಬ ಸ್ಮಾರ್ಟ್ ಇದ್ದಾಳೆ, ಹಾಗೆ ಆ್ಯಕ್ಟಿವ್ ಇದ್ದಾಳೆ. ಅವ್ರ ಅಕ್ಕನಿಗೆ ಆ ಪ್ಯಾಂಟ್ ಹಾಕಲಿಕ್ಕೆ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ಅದನ್ನು ನಾನು ಸರಿ ಮಾಡಿಕೊಡ್ತೀನಿ ಅಂಥೇಳಿ ಅದನ್ನ ಇಸ್ಕೊಂಡು ಸರಿ ಮಾಡ್ತಾಯಿದ್ಲು. ಆದರೆ ಅವಳು ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ಪ್ಯಾಂಟ್ ಸರಿ ಆಗ್ತಾರಲ್ಲ. ಹಾಗಾಗಿ ನಮ್ಮ ಚಿಕ್ಕಮ್ಮ ಇದನ್ನು ವಿಡಿಯೋ ಇದನ್ನು ಶೇರ್ ಮಾಡು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವಂತೂ ನಕ್ಕು ಸುಸ್ತಾಗಿದ್ವಿ ಫ್ರೆಂಡ್ಸ್. ಅವಳ ಎಕ್ಸ್ಪ್ರೆಷನ್ನು ಹಾಗೆ ಅವಳು ಸರಿ ಮಾಡ್ತಾ ಇರೋ ರೀತಿ ನೋಡಿ. ಅವಳು ಎಷ್ಟೇ ಸರಿ ಮಾಡಿದರೂ ಆ ಪ್ಯಾಂಟ್ ಸರಿ ಆಗ್ತಾನೇ ಇರಲಿಲ್ಲ ಫ್ರೆಂಡ್ಸ್. ಅದು ಫುಲ್ ಫನ್ನಿಯಾಗಿತ್ತದು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ ಆ ಮೂಮೆಂಟ್ನ. ನೀವು ನೋಡ್ತಾ ಹೋಗಿ ಅವಳು ಯಾವ ರೀತಿ ಪ್ರಯತ್ನ ಮಾಡ್ತಾಳೆ ಅಂಥೇಳಿ. ಅವಳು ಹೇಗೆ ಅದನ್ನು ಪ್ಯಾಂಟ್ ಸರಿ ಮಾಡಲಿಕ್ಕೆ ನೋಡಿದ್ರು ಅದು ಸರಿ ಆಗ್ತಾನೇ ಇರಲಿಲ್ಲ ಫ್ರೆಂಡ್ಸ್. ಅದು ಕೈ ಹಾಕಿ ಜಗ್ತಾ ಹೋದ್ರೂ ಒಂದು ಸೈಡ್ ಬಂದರೆ ಒಂದು ಸೈಡ್ ಬರ್ತಾ ಇರಲಿಲ್ಲ. ನಮ್ಮ ಚಿಕ್ಕಮ್ಮ ಅದನ್ನೇ ಹೇಳಿ ನಗಿಸ್ತಾಯಿದ್ರು. ನಾವಂತೂ ಅದನ್ನ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಅವಳು ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ನೀವೇ ನೋಡ್ತಾ ಹೋಗಿ. ಏನು ಮಾಡಿದರೂ ಸರಿ ಆಗಲಿಲ್ಲ ಫ್ರೆಂಡ್ಸ್. ಆದರೆ ಅವಳು ತನ್ನ ಪ್ರಯತ್ನ ಬಿಡಲಿಲ್ಲ. ನನಗೆ ಆಗೋದಿಲ್ಲ ಅಂತೇಳಿ ಅದನ್ನು ಬಿಡಲೇ ಇಲ್ಲ ಫ್ರೆಂಡ್ಸ್. ಅವಳು ಫೈನಲ್ ಆಗಿ ಸರಿ ಮಾಡೇ ಬಿಟ್ಲು. ಅವಳು ಯಾವ ರೀತಿ ಸರಿ ಮಾಡಿದ್ಲು ಅಂತ ನೀವೇ ನೋಡ್ತಾ ಹೋಗಿ. ಅವಳಿಗೆ ಸರಿ ಮಾಡಲಿಕ್ಕೆ ಹೋಗಿ ಅವಳಿಗೆ ನಗು ಬರ್ತಾಯಿತ್ತು ಫ್ರೆಂಡ್ಸ್. ಅದು ಅಷ್ಟು ಫನ್ನಿಯಾಗಿತ್ತದು. ಆದರೂ ಬಿಡಲಿಲ್ಲ ಫ್ರೆಂಡ್ಸ್ ಅವಳ ಪ್ರಯತ್ನ. ಫೈನಲ್ ಆಗಿ ಸರಿ ಮಾಡೇ ಬಿಟ್ಲು. ಒಂದು ಕೈ ಹಾಕಿದರೆ ಒಂದು ಕಾಲಿನ ಪ್ಯಾಂಟ್ ಹೊರಗೆ ಬಂದರೆ ಮತ್ತೊಂದು ಕಾಲಿನ ಪ್ಯಾಂಟ್ ಹೊರಗೆ ಬರ್ತಾನೆ ಇರಲಿಲ್ಲ. ಅದನ್ನ ಮಾಡ್ತಾ ಇವಳೆಲ್ಲಿ ಸುಸ್ತಾಗಿ ಬಿಡ್ತಾಳೇನೋ, ಮಾಡೋದಿಲ್ವೇನೋ ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ಅವಳು ಬಿಡಲಿಲ್ಲ ಫ್ರೆಂಡ್ಸ್, ಅದನ್ನ ಸರಿ ಮಾಡೇ ಬಿಟ್ಲು. ಇದೇ ಉದಾಹರಣೆ ನೋಡಿ ಫ್ರೆಂಡ್ಸ್. ಪ್ರಯತ್ನ ಪಟ್ಟರೆ ಯಾವುದೂ ಅಸಾಧ್ಯ ಇಲ್ಲ ಅನ್ನೋದಿಲ್ಲ. ಸಣ್ಣ ಕೆಲಸ ಆಗ್ಬೋದು, ಹಾಗೆ ದೊಡ್ಡ ಕೆಲಸ ಆಗ್ಬೋದು. ಪ್ರಯತ್ನ ಬಿಡದೆ ಪ್ರಯತ್ನ ಮಾಡ್ತಾಯಿದ್ರೆ ಅದಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದಕ್ಕೆ ಈ ಸಣ್ಣ ಮಗುವಿನ ಒಂದು ಪ್ರಯತ್ನನೇ ಉದಾಹರಣೆ ಅಂತ ನನಗನ್ಸುತ್ತೆ. ಫೈನಲ್ ಆಗಿ ಇವಾಗ ಸರಿ ಮಾಡ್ತಾಳೆ ಅವಳು. ನೋಡಿದ್ರಲ್ಲ ಫ್ರೆಂಡ್ಸ್, ಅವಳು ಯಾವ ರೀತಿ ಪ್ರಯತ್ನ ಪಟ್ಟು ಅದನ್ನ ಸರಿ ಮಾಡಿದ್ಲು ಅಂತ. ಸರಿ ಮಾಡಿ ಅವಳ ಅಕ್ಕನಿಗೆ ಹಾಕ್ಕೊಳ್ಳೋಕ್ಕೆ ಹೇಳ್ತಾ ಇದ್ದಳು. 7 ತಿಂಗಳಿಗೆ ಹುಟ್ಟಿದ್ರೂ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ಹೆಲ್ದಿಯಾಗಿದ್ದಾಳೆ. ಹಾಗೇ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಫ್ರೆಂಡ್ಸ್. ಅವಳ ಜೊತೆ ಮಾತಾಡ್ತಾ ಇದ್ದರೆ ಟೈಮ್ ಹೋಗಿದ್ದು ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ
ಮಾತಾಡ್ತಾಳೆ ಅವಳು. ಇವಾಗ ಇದೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ಪಾರ್ಕಿಗೆ ಹೋಗೋಣ ಅಂತೇಳಿ 4 ಗಂಟೆ ಸುಮಾರು ಪಾರ್ಕಿಗೆ ಬಂದಿದ್ವಿ. ಇಲ್ಲೇ ಕೂತ್ಕೊಂಡು ನನ್ನ ಮಗ, ನಮ್ಮ ಚಿಕ್ಕಮ್ಮ, ನಮ್ಮ ತಾಯರು, ನಾನು ಎಲ್ಲರೂ ಕೂತ್ಕೊಂಡು ಮಕ್ಕಳ ಆಟವನ್ನು ಎಂಜಾಯ್ ಮಾಡ್ತಾಯಿದ್ವಿ. ಮಕ್ಕಳೆಲ್ಲ ಇಲ್ಲಿ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು, ಜಾರುಬಂಡೆ ಆಡ್ತಾ ಮಜಾ ಮಸ್ತಿ ಮಾಡ್ತಾಯಿದ್ರು. ನಮ್ಮ ಇವಳ ಹೆಸರು ಇಶಾ ಅಂತ, ನಮ್ಮ ರೆಡ್ ಟಿ ಶರ್ಟ್ ಹಾಕ್ಕೊಂಡಿರೋಳು. ಹಾಗೆ ಹಿಂದ್ಗಡೆ ಕ್ರೀಮ್ ಕಲರ್ ಟಿ ಶರ್ಟ್ ಹಾಕ್ಕೊಂಡಿದ್ದಾಳಲ್ಲ, ಅವಳು ಆದ್ಯ ಅಂತ. ಇಬ್ಬರು ಸೇರಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ರು ಜಾರುಬಂಡೆ ಆಡ್ತಾ. ಅವ್ರು ಆಡ್ತಾ ಇರೋದನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಅವರು ಆಡ್ತಾ ಇರೋದನ್ನು ನೋಡ್ತಾ ನಾವು ಮಾತಾಡ್ತಾ ನಾವು ಇಲ್ಲಿ ಟೈಮ್ ಪಾಸ್ ಮಾಡ್ತಾಯಿದ್ವಿ. ತುಂಬ ಖುಷಿ ಆಗ್ತಾಯಿತ್ತು ಅವ್ರು ಆಡ್ತಾ ಇರೋದನ್ನು ನೋಡಿದ್ರೆ. ಈ ಪಾರ್ಕ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳಿದ್ರೆ, ಸಿರ್ಸಿಯಲ್ಲಿ ಸಿರ್ಸಿ ಹತ್ರ ಜೂ ಪಾರ್ಕ್ ಇದೆ. ಜೂ ಪಾರ್ಕ್ ಅಂತಲೇ ಇದ್ರ ಹೆಸರು. ಜೂ ಸರ್ಕಲ್ ಹತ್ತಿರ ಬರುತ್ತೆ ಇದು. ಹಾಗೆ ರಾಘವೇಂದ್ರ ಸರ್ಕಲ್ ಅಂತಲೂ ಹೇಳ್ತಾರೆ. ಇಲ್ಲಿ ಜೂ ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸಣ್ಣ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಜಾರುಬಂಡೆ, ಹಾಗೆ ಇದು ಆಮೇಲೆ ಜೋಕಾಲಿ ಪ್ರತಿಯೊಂದು ಇದೆ ಫ್ರೆಂಡ್ಸ್ ಇಲ್ಲಿ. ಆಮೇಲೆ ಮೊದಲಿಗೆ ಪ್ರಾಣಿಗಳೆಲ್ಲ ಇತ್ತು ಇಲ್ಲಿ, ಬಟ್ ಇವಾಗ ಅದು ಬದುಕ್ತಾ ಇಲ್ಲ ಅಂಥೇಳಿ ಪ್ರಾಣಿಗಳೆಲ್ಲ ಅಷ್ಟಾಗಿ ಇಲ್ಲ ಫ್ರೆಂಡ್ಸ್. ಇಲ್ಲಿ ಜಸ್ಟ್ 1-2 ಪಕ್ಷಿ ಮಾತ್ರ ಇದೆ, ಒಂದು ಡಕ್ಕು ಮತ್ತು ಹಾಗೆ 1-2 ಪಾರಿವಾಳ ಮಾತ್ರ ಇದೆ ಇಲ್ಲಿ. ಹಾಗೆ ಈ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಸಣ್ಣ ಲೈಕ್ ಕೊಡಿ ಅಂತ ನಾನು ನಿಮಗೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಪಾರ್ಕು. ಹಾಗೆ ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಇಲ್ಲಿ ಮುಂದೆ ಕೂತ್ಕೊಂಡಿದ್ದಾಳಲ್ಲ ಇವಳು ಬಿಂದು ಅಂತ, ನಮ್ಮ ನನ್ನ ಮಕ್ಕಳು ಹಾಗೆ ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಆಡ್ತಾ ಕತ್ಲಾಯಿತು ಫ್ರೆಂಡ್ಸ್. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ನೋಡಿ ಅವರು ಯಾವ ರೀತಿ ಆಡ್ತಾರೆ. ಇದು ಮಾರನೇ ದಿನದಲ್ಲಿ ಆಗೋ ಫ್ರೆಂಡ್ಸ್. ನಾವು ಇಲ್ಲಿ ದೇವಸ್ಥಾನ ನಮ್ಮ ಸಿರ್ಸಿಯಲ್ಲಿ ಮಾರಕಮ್ಮ ದೇವಸ್ಥಾನದ ಕಾರ್ತಿಕ ಐತಪೇಟೆ ಅವ್ರದ್ದು. ಹಾಗಾಗಿ ನಮ್ಮ ತಾಯರಿಗೆ ಹಾಗೆ ನಮ್ಮ ಚಿಕ್ಕಮ್ಮನಿಗೆ ಕರ್ಕೊಂಡು ಕಾರ್ತಿಕಕ್ಕೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ. ಮಧ್ಯಾಹ್ನ ಬಂದಿದ್ವಿ ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೆ. ದೇವಸ್ಥಾನದ ಅಲಂಕಾರವನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟರು ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ತಾಯರು. ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ಕ್ಯೂ ಇತ್ತು ಫ್ರೆಂಡ್ಸ್ ಇಲ್ಲಿ. ಅದೆಲ್ಲ ದಾಟ್ಕೊಂಡು ನಾವು ದೇವರ ದರ್ಶನವನ್ನು ಮಾಡಿ ದೇವಸ್ಥಾನದಲ್ಲಿ ಪ್ರಸಾದ ತೊಗೊಂಡು ಹೋಗೋಣ ಅಂತ ಕರ್ಕೊಂಡು ಬಂದಿದ್ವಿ. ಇಲ್ಲಿ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಇಲ್ಲಿ ಮಧ್ಯಾಹ್ನ ಬಂದಿರೋದ್ರಿಂದ ಅಷ್ಟು ಕಷ್ಟ ಆಗಲಿಲ್ಲ. ದೇವರ ಅಲಂಕಾರ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಇಲ್ಲಿ ನೋಡಲಿಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ನಮ್ಮ ತಾಯರಂತೂ ತುಂಬ ಖುಷಿಪಟ್ಟರು, ನಮ್ಮ ಚಿಕ್ಕಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವರ ಅಲಂಕಾರವೆಲ್ಲ ಅಂತೇಳಿ ಹೇಳ್ತಾಯಿದ್ರು. ಹಾಗೆ ದೇವರ ದರ್ಶನವನ್ನೆಲ್ಲ ಮಾಡಿ ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ. ಊಟಕ್ಕೆ ಹೋಗುವಲ್ಲಿ ಸಹ ತುಂಬ ಕ್ಯೂ ಇತ್ತು. ಆದರೆ ಅಷ್ಟೊಂದು ನಮಗೆ ತ್ರಾಸ ಅನಿಸಿಲ್ಲ, ಅಂದರೆ ವ್ಯವಸ್ಥೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸಲ್ಲಿ. ಎಲ್ಲ ಊಟ ಮಾಡಿಕೊಂಡು ಮುಗಿಸ್ಕೊಂಡು ಇವಾಗ ಕಾರ್ತಿಕದ ಜಾತ್ರೆ ನೋಡ್ತಾ ಹೋಗೋಣ ಅಂಥೇಳಿ ಸ್ವಲ್ಪ ಶಾಪಿಂಗ್ ಮಾಡ್ತಾ ಹೋಗ್ತಾಯಿದ್ವಿ. ಮಧ್ಯಾಹ್ನ ಆಗಿರೋದ್ರಿಂದ ರಶ್ ಸ್ವಲ್ಪ ಕಡಿಮೆ ಇತ್ತು. ರಾತ್ರಿ ಮಾತ್ರ ಹೋಗ್ಲಿಕ್ಕಾಗೋದಿಲ್ಲ ಫ್ರೆಂಡ್ಸ್, ಇಲ್ಲಿ ಅಷ್ಟು ರಶ್ ಇರುತ್ತೆ. ಹಾಗಾಗಿ ನಾವು ಮಧ್ಯಾಹ್ನ ಹೋಗ್ಬರೋಣ, ಮಕ್ಕಳೆಲ್ಲ ಇರ್ತಾರಲ್ಲ, ರಾತ್ರಿ ರಶಲ್ಲಿ ಕಷ್ಟ ಆಗುತ್ತೆ ಅಂಥೇಳಿ ಮಧ್ಯಾಹ್ನನೇ ನಾವು ಶಾಪಿಂಗ್ ಮಾಡ್ತಾ ಹೋಗ್ತಾಯಿದ್ವಿ. ಮಕ್ಕಳಿಗೆ ಏನು ಬೇಕೋ ಅದನ್ನು ಕೊಡಿಸ್ತಾ ಶಾಪಿಂಗ್ ಮಾಡ್ತಾ ಹೋಗ್ತಾಯಿದ್ವಿ. ಈ ಥರ ಶಾಪಿಂಗ್ ಮಾಡಲಿಕ್ಕೆ ನಮ್ಮ ಚಿಕ್ಕಮ್ಮನಿಗೆ, ನಮ್ಮ ತಾಯರಿಗೆ, ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಆ ಅಂಗಡಿಗಳೆಲ್ಲ ನೋಡ್ತಾ ಹೋಗ್ತಾಯಿದ್ರೆ ಎಷ್ಟು ದೂರ ನಡೀತಾ ಇದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಖುಷಿ ಆಗ್ತಾಯಿತ್ತು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದಾರೆ ನಮ್ಮ ತಾಯರು, ನಮ್ಮ ಚಿಕ್ಕಮ್ಮ. ಪ್ರತಿಯೊಂದು ಅಂಗಡಿನೂ ನಾನು ನಿಮಗೆ ತೋರಿಸ್ತಾ ಹೋಗ್ತಾಯಿದ್ದೀನಿ. ನಾವು ಹಿಂದುಗಡೆ ಶಾಪಿಂಗ್ ಮಾಡ್ತಾ ಬರ್ತಾಯಿದ್ವಿ. ಹಾಗೆ ನನ್ನ ಮಗ ಮುಂದುಗಡೆ ನನಗೆ ವಿಡಿಯೋ ಮಾಡಿ ಕೊಡ್ತಾಯಿದ್ದ.
ನನ್ನ ಮಗ ಮಾತ್ರ ವಿಡಿಯೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಾನೆ ಫ್ರೆಂಡ್ಸ್. ಪ್ರತಿಯೊಬ್ಬರು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಿರ್ಸಿಗೆ ಬಂದರೆ ನೀವು ಪ್ರತಿ ಒಂದನ್ನು ಎಂಜಾಯ್ ಮಾಡ್ಬೋದು. ಅಷ್ಟು ಸಾಂಸ್ಕೃತಿಕ ನಗರಿ ಅಂತ ಹೇಳ್ತಾರಂದರೆ ಅದು ಸುಳ್ಳಲ್ಲ ಫ್ರೆಂಡ್ಸ್. ಪ್ರತಿ ದಿವಸವೂ ಇಲ್ಲಿ ಸಂಭ್ರಮನೇ ಇರುತ್ತೆ ಮಾರಿಕಾಂಬಾ ದೇವಸ್ಥಾನದ ಹತ್ರ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಎಲ್ಲ ಶಾಪ್ಸನ್ನು ನನ್ನ ಮಗ ಕವರ್ ಮಾಡಿ ಕೊಟ್ಟಿದ್ದಾನೆ ನನಗೆ. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ನಾವಿಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೀವಿ ನೋಡಿ. ಮಕ್ಕಳಿಗೆ ಬಳೆ, ನಮ್ಮ ತಾಯಿಗೆ ಬಳೆ, ಹಾಗೆ ನಮ್ಮ ಚಿಕ್ಕಮ್ಮರಿಗೆ ಬಳೆ ಎಲ್ಲ ಕೊಡ್ಸೋಣ ಅಂತೇಳಿ ನೋಡ್ತಾಯಿದ್ವಿ. ಈ ಮಾರಿಕಾಂಬಾ ಜಾತ್ರೆ ಇರುತ್ತಲ್ಲ ಫ್ರೆಂಡ್ಸ್, ಅದೇ ರೀತಿಯೇ ಆಗಿಬಿಟ್ಟಿದ್ದು. ಅಷ್ಟೆಲ್ಲ ಶಾಪ್ಸ್ ಬಂದಿತ್ತು. ಇಲ್ಲೇ ನಿಂತ್ಕೊಂಡು ಮತ್ತೆ ಶಾಪಿಂಗ್ ಮಾಡ್ತಾ ಹೋಗ್ತಾಯಿದ್ವಿ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಸೆಲ್ಫಿಗಳನ್ನು ತಗೊಂಡಿರೋದನ್ನು ನಮ್ಮ ಜೊತೆ ಅಲ್ಲಿ ಮಾತ್ರ